ಇದು ಇಲ್ಲಿಂದ ರೈಲ್ವೆ ಸ್ಟೇಷನ್ ಕೋರಮಂಡಲ ರೈಲ್ವೆ ಸ್ಟೇಷನ್ಗೆ 2 ಕಿಲೋಮೀಟರ್ ಆಗುತ್ತೆ. ಪೆದ್ದಪಲ್ಲಿವರೆಗೂ ಅವರು 470 ಮೀಟರ್ ಹೇಳಿದ್ರು, ಅಲ್ಲಿವರೆಗೂ ಇದು ಮಾಡಿದ್ವು. ನೆಕ್ಸ್ಟ್ ಬರೋದು ಮುಂದಕ್ಕೆ ಹಾಕ್ತಿವಿ ಅಂತ ಹೇಳಿದ್ದಾರೆ. ಆಮೇಲೇನು ಆ ದಾರಿನೂ ನಮ್ಮ ಇತಿಮಿತಿಗೆ ಬಂದ್ರೆ, ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬಂದ್ರೆ ಅದು ಪ್ರಪೋಸಲ್ ತಗೋತೀವಿ. ನನಗೆ ಮಾಹಿತಿ ಇರ್ಲಿಲ್ಲ, ಹೇಳಿ ಹೆಣ್ಣ ಹೆಸರು ಹೇಳ್ಬಿಟ್ಟು ಅದು ಇದಕ್ಕೆ ಬರುತ್ತೆ, ಯಾವುದು ಬಂಗಾರಪೇಟೆ MLAಗೂ ಬರುತ್ತೆ, ಆ ಕಡೆ ರಸ್ತೆ. ನಾವ್ ಹೇಳಿದ್ದು ಇವಾಗ ಅನುದಾನ ಬಂದಿರೋದು ಅಲ್ಲೂರ್ಗೂ ಹಾಕ್ತಿವಿ, ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿರೋದು. ఇదే మీకు దేవస్థానంలో కూడా చెప్తే సింపుల్ 10 కిలోమీటర్ మందు పని అంతే. అది నకాసులో సుమారు చెప్పించి మందు పని చేయండి, అది చూద్దాం ఏమవుతుంది. ಯಾವ ವಿಷಯನೂ ನಾನು ಒಬ್ಬನು MLA ಅವ್ರಿಗೆ ಹೇಳ್ತೀನಿ ಅಷ್ಟೇ. ಇನ್ಯಾರು 10 ಜನ ಹೋಗ್ಬಿಟ್ಟು MLA ಫೋರ್ಸ್ ಮಾಡಿ ಯಾರು ಹೇಳಿಲ್ಲ. ನಾನು ಒಬ್ಬನು ಹೋಗಿ ಯಾವಾಗ ಫೋರ್ಸ್ ಮಾಡಿ ಪ್ರತಿ ಓಟಿ MLA ತಕ್ಕಬೇಕಾಗಿಲ್ಲ, ನೀರೇ ಸುಡಲ್ಲ ಹೋಗ್ಬೇಕು. ಇವಾಗ ನೀವು ಬಾ ಹೋಗೋಣ ಅಂತ ನೀನು ಹೇಳ್ಬೇಕು ಅದನ್ನ. ನಾಗರಾಜಣ್ಣ ಒಂದು ಮಾತು ಹೇಳಿ, ಜವಾಬ್ದಾರಿ ನಮ್ಮ ಜನಪ್ರಿಯ ಶಾಸಕರಾದಂಥ ರೂಪಾ ಶಶಿಧರ್ ಮೇಡಮ್ನವರು ಅವರ ಅಮೃತ ಹಸ್ತದಿಂದ ಇವತ್ತು ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ. ಆಡಳಿತ ಮಂಡಳಿ ಮತ್ತು ಶಾಸಕರ ಅನುದಾನದಲ್ಲಿ ಸುಮಾರು ನಮ್ಮ ಪಂಚಾಯತಿಗೆ 6 ಯೂನಿಟ್ಗಳು ಹಾಕಿಕೊಟ್ಟಿದ್ದಾರೆ. ಒಂದು ಬೊಮ್ಮಂಡಳ್ಳಿ, ಮತ್ತು ಕಗ್ಲಹಳ್ಳಿ, ಗೊಲ್ಚಿನಹಳ್ಳಿ, ಶಿವನಬಂಡಳ್ಳಿ, ಕಂಸಂದ್ರ, ಯರ್ನಾಗ್ನಹಳ್ಳಿ ಓಪನ್ ಆಯಿತು. ಅವೆಲ್ಲ ವರ್ಕ್ ನಡೀತಾ ಇದೆ. ನಮ್ಮ ಶಾಸಕರು ರಸ್ತೆಗಳಿರ್ಬೋದು, ಆರೋ ಪ್ಲಾಂಟ್ ಇರ್ಬೋದು, ಮತ್ತು ನಮ್ಮ ದಾರಿ ನಮ್ಮ ರಸ್ತೆ ಇರ್ಬೋದು, ಐಮಾಸ್ ಲೈಟ್ ಇರ್ಬೋದು, ಪ್ರತಿಯೊಂದು ಊರಿನಲ್ಲಿ ಏನೇನು ಕುಂದುಕೊರತೆ ಇದೆ ನನಗೆ ಮಾಹಿತಿ ಕೊಡಿ, ನಾನು ಆ ಕೆಲಸ ಮಾಡಿಕೊಡ್ತೀನಿ. ನಾನು ಬರೋ ಅನುದಾನದಲ್ಲಿ ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ರಸ್ತೆ ತುಂಬ ಹದಗೆಟ್ಟಿರುತ್ತೋ ಅಂಥ ಜಾಗದಲ್ಲಿ ಹಾಕಿ, ಎಲ್ಲಂದ್ರೆ ಅಲ್ಲಿ ಹಾಕೋಕ್ಕಿಂತ ಫಸ್ಟ್ ಊರೊಳಗಡೆ ನೋಡಿ. ಮತ್ತೆ ಲಿಂಕ್ ರಸ್ತೆಗಳಿದೆ, ಅದಕ್ಕೂ ಅನುದಾನ ಮೇಡಮ್ನವ್ರು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿಗೆ 60 ಲಕ್ಷ ಕೊಟ್ಟಿದ್ದಾರೆ. ಅದು ಲಿಂಕ್ ರಸ್ತೆಗಳಿಗೆ ಎಲ್ಲೆಲ್ಲಿ ಈ CC ರೋಡ್ ಇರ್ಬೋದು, ಮತ್ತೆ ಊರಿಂದ ಊರಿಗಿರ್ಬೋದು ಅಂಥ ರಸ್ತೆಗಳಿಗೆ ಮತ್ತೆ ಅನುದಾನ ಕೊಟ್ಟಿದ್ದಾರೆ. ಎಲ್ಲ GPS ಆಗಿದೆ, ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಬಂದು ಈ ರಾಘವನ್ ತೋರಿಸಿದರೆ ಇಲ್ಲಿಂದ 15 ಲಕ್ಷ GPS ಮಾಡ್ಕೊಂಡು ಹೋಗಿದ್ದಾರೆ. ಕಾಂಟ್ರಾಕ್ಟ್ ಬಂದು ಇಲ್ಲೇ ಇದ್ದಾರೆ, ಅಂಜಿ ಅಂತ ಕಾಂಟ್ರಾಕ್ಟ್, ಅವರೆಲ್ಲ ನೋಡಿದ್ದಾರೆ. ಮತ್ತೆ ಅದು ಇನ್ನು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ರಸ್ತೆ ನೋಡಿದೆ ಇದು ಮತ್ತೆ ಪೆದ್ದಪಲ್ಲಿ ರಸ್ತೆವರೆಗೂ ಅದೊಂದು ಲಿಂಕ್ ರಸ್ತೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ನಾವೆಲ್ಲ ಹೋಗಿ ಏನು ಬೇಡಿಕೆ ಇಟ್ಟಿದ್ರು ಮೊದಲಿಗೆ ಯಾವ್ದು ರಸ್ತೆ ಹದಗೆಟ್ಟಿರುತ್ತೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಸ್ಪಂದಿಸ್ತಾ ಇದ್ದಾರೆ. ನಾವೇನ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು. ನಾವು ಇವಾಗ ಹೇಳ್ತಾನೆ ಕಾಂಟ್ರಾಕ್ಟ್ ಬರ್ತಾರೆ ಅವ್ರಿಗೆ, ಮತ್ತೆ ಅದನ್ನು ಮಾಡ್ಕೊಡಿ ಅಂತ ಹೇಳ್ತೀವಿ. JCB ಕೆಲಸ ಅಂತ ಹೇಳಿದ್ರಲ್ಲ, ಅವ್ರ ಜೊತೆ ನಾವು ಇರ್ತೀವಿ. ಅದನ್ನು ಸ್ವಲ್ಪ ಏನು ಅರ್ಧ ಕಿಲೋಮೀಟರ್ ಅಂತೀವಿ, ಅದನ್ನು ಮಾಡ್ಕೊಡ್ತೀವಿ. MLA ಅವ್ರ ದಯೆಯಿಂದ RO ಪ್ಲಾಂಟ್ ದಿನ ಬಂತು. ಮುಂಚೆ ಒಂದು ಬಂತು, ಅದು ರಿಪೇರಿನೆಲ್ಲ ಹೋಯ್ತದು. ಅದು ಯಾವಾಗ ಆಗ್ತದೋ ಅದ್ರದ್ದು ಪೇಪರ್ಗಳು ಹಾಕಿ ಇದನ್ನು ತೋರಿಸ್ತಾರೆ. ಇದು ಇವತ್ತೇ ಓಪನ್ ಆಗಿರೋದು. ಅದರಿಂದ ಇವಾಗ ಮೇಡಮ್ನವರು ಒಂದು 50 ಲಕ್ಷದಿಂದ 65 ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ, ಈಗ ಹೇಳಿದ್ರಲ್ಲ ಅದನ್ನ ಒಂಚೂರು ಹಿಂದಕ್ಕೆ ಹೋಗ್ಬಿಟ್ಟು RO ಪ್ಲಾಂಟ್ ಆಯ್ತು ಊರಲ್ಲಿ. ಅದ್ರದ್ದು ರಿಪೇರಿ ಮಾಡ್ತೀರಾ, ಅದು ಹೋಯ್ತದು. ಶೇಷಾದ್ರಿ ಅಂತ ಇಂಜಿನಿಯರ್ ಇದ್ರೆ ಅವ್ರ ಹತ್ರ ಒಂದು 100 ಸಲ ಸುತ್ತಿ ಅವ್ರು ಅದನ್ನು ರಿಪೇರಿ ಮಾಡಿಲ್ಲ. ಇದು ಇವತ್ತೇ ಓಪನ್ ಮಾಡಿಕೊಡ್ತಾ ಇರೋದು. ಕೇಳ್ಕೊಂಡು ಮೇಡಮ್ನವ್ರಿಗೆ. ರಸ್ತೆಗಳು ಅಷ್ಟೇ ನಮ್ಮೂರಲ್ಲಿ ಇವಾಗ ಒಂದು 50ರಿಂದ 65 ಲಕ್ಷ ರೂಪಾಯಿದು ಆಗಿದೆ. ಇವಾಗ ಮಾಡ್ಬೇಕವು. ಎಲ್ಲಿಂದ ಎಲ್ಲಿಗೆ ರಸ್ತೆ ಅದ? ಎಲ್ಲಿಂದ ಎಲ್ಲಿಗೆ? ಅದು GPS ಆಗಿದೆ. ಎಲ್ಲಿಂದ ಎಲ್ಲಿಗೆ? ದೇವಸ್ಥಾನವರೆಗೂ. ಸಮಯ ಮೇಡಮ್ ಅವರೇ, ಆ ರಸ್ತೆ ಅನುಕೂಲ ಆಗಬೇಕು ನಮ್ಗೆ. ಇಲ್ಲಿಂದ ಕೋರಮಂಡಲ ರೈಲ್ವೆ ಸ್ಟೇಷನ್ಗೆ ಆದ್ರೆ ಸುಮಾರು ಒಂದು 10 ಊರಿಗೆ ಅನುಕೂಲ ಆಗತ್ತೆ. ಇವ್ರು ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಏನು ಪ್ರಯೋಜನ ಇಲ್ಲ ರಸ್ತೆ. ನಿಮ್ಮ ಹೌದು ಸರ್, ಇದ್ರವರೆಗೂ ಆಗ್ಬೇಕು. ಬೇತ್ಮಂಗಳ ಅಡ್ರೆಸ್ ವರೆಗೂ ಆಗ್ಬೇಕು. ಇವ್ರು ಪ್ಲಾನಿಂಗ್ ಹಾಕಿರೋದು ಪೆದ್ದಪಲ್ಲಿಗೆ ಲಾಸ್ಟ್. ಅದು ಯೂಸ್ ಇಲ್ಲ ನಮ್ಗೆ ರಸ್ತೆ. ಅಲ್ಲ ಇರೋಣ, ನಮ್ಗೆ ಯೂಸ್ ಇಲ್ಲ ಅಂದ್ರೆ ರಸ್ತೆನೇ ಬೇಡ. ಇನ್ನು ಓಡಾಡ್ತಾ ಇದ್ರು ರಸ್ತೆಯಲ್ಲಿ. ನಿಮ್ಗ್ ಬೇಕು ಅಂತ ಹೇಳ್ಬಿಟ್ಟು ಅರ್ಧ ದಾರಿ ಬಿಟ್ಬಿಟ್ಟು ಮಾಡ್ಬಿಟ್ಟು ಯೂಸ್ ಇಲ್ಲ. 4 ಜನಕ್ಕೆ ಅನುಕೂಲ ಆಗ್ಬೇಕು. ಮೇಡಮ್ ಅವ್ರೆ, ಹೋದ್ಸಲಿ 5 ವರ್ಷಕ್ಕೆ ಮುಂಚೆ ನಿಮ್ ಗಮನಕ್ಕೆ ತಂದಿದ್ದೀನಿ. ಎಲ್ಲಿಂದ ಎಲ್ಲಿಗೆ ರಸ್ತೆ ಅನುಕೂಲ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಅನುಕೂಲ ಅಲ್ಲ ಅಷ್ಟು ಮಾತಾಡಿ. ಆಗಿರೋ ಕತೆ ಮಾತಾಡ್ಬೇಡಿ. ಈಗ ಒಂದ್ 10 ಲಕ್ಷ 20 ಲಕ್ಷ ಅನುದಾನ ಬಂದಿದೆ, ಆ ಕೆಲಸ ಆಗುತ್ತೆ ಬಿಡುತ್ತೆ, ಅದು ಬೇಡ ಅದ್ರ ಪ್ರಶ್ನೆ.
ನಿಮಗೆ ಬೇಡಿಕೆ ಏನಿರೋದು? ಇದು ಸಾಕಾಗತ್ತಾ ಸಾಕಾಗಲ್ವಾ ಆಮೇಲೆ ಪ್ರಶ್ನೆ. ಒಂದು 20 ಲಕ್ಷದ ಕೆಲಸ ಆದರೆ ಆಗಲಿ, ಅದು ಇನ್ನು ಮಿಕ್ಕಿದ್ ಯಾವ್ದು ನೀವು ಬೇಡಿಕೆ ಇಟ್ಟಿದ್ದೀರಾ ಅದು ಎಲ್ಲಿಂದ ಎಲ್ಲಿಗೆ ಹೆಂಗ್ ಅನುಕೂಲ ಆಗುತ್ತೆ ಅದನ್ನ ಮಾತಾಡಿ ಮೇಡಮ್. ಅದು 5 ವರ್ಷಕ್ಕೆ ಮುಂಚೆನೇ ನಿಮ್ ಗಮನಕ್ಕೆ ತಂದಿದ್ದೀವಿ. ಅದು ಬಂದ್ಬಿಟ್ಟು ಅದು ಆಗ್ಬಿಟ್ರೆ ರಸ್ತೆ ಇಲ್ಲ, ಅಲ್ಲಿ ಬರೋ ಮರ ಹಳ್ಳ ಪಳ್ಳ ಇದೆ, ಅದನ್ನ ಬರೀ ಮಣ್ಣು ಕೆಲಸ ಮಾಡ್ಕೊಡಿ ನಮ್ಗೆ ಸಾಕು. ರೈಲ್ವೆ ಸ್ಟೇಷನ್ ವರ್ಗೂ ಹೋಗ್ಬೋದು. ಅದು ಸುಮಾರು 106 ಜನ ಓಡಾಡ್ತಾರೆ ಆ ರೋಡಲ್ಲಿ. ಹೌದು, ಟ್ರೈನ್ ಹೆಂಗೆ ನಿಮ್ಗೆ ಅವ್ರೇನೋ ಮಾತಾಡ್ತಾರೆ. ನೀವು ಒಂದು ಪಂಚಾಯತಿ ಅಧ್ಯಕ್ಷರಾಗಿದ್ದವ್ರು, ಅದು ಪಂಚಾಯತಿ ರೋಡ್ ಪಂಚಾಯತಿ ರೋಡ್ ಆಗಿಲ್ಲ ಅಂದ್ರೆ ಎಲ್ಲರೂ ಮಾತಾಡ್ತೀರಾ. ನಾನು ಏನ್ ಮಾತಾಡಕ್ಕಾಗತ್ತೆ? ಅವ್ರು ಕೇಳ್ತಾ ಇರೋದು ಒಂದು ರಸ್ತೆ ರೈಲ್ವೆ ಸ್ಟೇಷನ್ಗೆ, ಅದು ಪಂಚಾಯತಿ ರೋಡ, RDPR ರೋಡ, PWD ರೋಡ, ಅವ್ರು ಕೇಳಿರೋದು ಜ್ಞಾಪಕ ಇದೆ. ಆದ್ರೆ ರೋಡ್ ಯಾವ್ದು? ಪಂಚಾಯತಿಯಿಂದ ಮಾಡೋ ದಾರಿನ ಮೇಡಮ್ ನೀವು 3 ವರ್ಷಕ್ಕೆ ಮುಂಚೆ నేను కూడా ఉండేదన్నా ఇక్కడ మూడేళ్లుగా చెప్తాడు కదా, మీరెవరన్నా గమనానికి తీసుకుంటారా? ನಮ್ಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಕೋರಮಂಡಲ್ಗೆ ಒಂದು ದಾರಿ ಇದೆ, ಹೋಗುತ್ತೆ. ಅದು ಇಲ್ಲೆಲ್ಲ ಇಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಹತ್ರ ಒಂದ್ಸತಿ ಇಲ್ಲಿ ಊರಿಗೆ ಬಂದಾಗ ಹೇಳಿದಾರೆ. ಆಮೇಲೆ ಪದೇ ಪದೇ ನಿಮ್ಗೆ ಅದು ದಾರಿ ಬೇಕು, ಅವಶ್ಯಕತೆ ಇದೆ ಅಂತ ಯಾವತ್ತಾದ್ರೂ ನಾನು ಬಂದು ಮೇಡಮ್ ಫಸ್ಟ್ ಟೈಮ್ ಎಲೆಕ್ಷನ್ ಹೇಳಿದ್ವಿ, ವೆಂಕಟೇಶ್ವರ ದೇವಸ್ಥಾನ ಹತ್ರ ಒಂದ್ಸರಿ ಹೇಳಿದ್ವಿ. ಎಲ್ಲಿ ದೇವಸ್ಥಾನದ ಹತ್ರ ನೀವು ಊರವ್ರಂದ ಜನ ಒಂದ್ಸತಿ ಹೇಳಿರ್ತೀರಪ್ಪ. ದಿನ ಹತ್ತೂರ್ಗ್ ಹೋಗೋ ಇವ್ರ ಗಮನಕ್ಕೆ ತಂದಿದ್ದೀರಾ ನೀವು? ಇವತ್ ಮಾತಾಡೋದನ್ನ ನೀನ್ ಲಿಮಿಟ್ ಮಾಡು. ಇವತ್ ನಾನು ಒಂದ್ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ, ನಿಮ್ ಊರ್ಗೆ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ. ಅದ್ರಲ್ಲಿ ನಿಂಗೆ ತೃಪ್ತಿ ಇದೆಯಾ ಇಲ್ವಾ? ಇದೆ ಮೇಡಮ್. ಒಂದ್ 10 ಲಕ್ಷದ ಕೆಲ್ಸಾನು ಮಾಡಿರ್ತೀವಿ. 10 ಲಕ್ಷದ್ದೋ 20 ಲಕ್ಷದ್ದೋ ನೀನ್ ಹೇಳಿದ್ದೋ ಇವ್ರು ಹೇಳಿದ್ದೋ ಯಾರೋ ಹೇಳಿದ್ ಮಾಡ್ಬಿಟ್ಟಿದೀನಿ, ಅದು ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ಇದ್ರ ಅವಶ್ಯಕತೆನೂ ಇದೆ, ಇದು ಮಾಡಿ. ನಮ್ಗೆ ಗೊತ್ತಿಲ್ಲ ಇದು PWD ರೋಡು, RDPR ರೋಡು, ಪಂಚಾಯತಿ ರೋಡು, ನಕಾಸೆ ರೋಡು ಗೊತ್ತಿಲ್ಲ. ಕೇಳೋ ರೀತಿ ಇರುತ್ತೆ. ಅದಾದ್ಮೇಲೆ ಊರಲ್ಲಿ ನೀವು ಮಾತಾಡೋದೆಲ್ಲ ಸರಿ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಊರಲ್ಲಿ ಇಷ್ಟಗ್ಲ ಜಾಗ ಕೊಡ್ಲಿಲ್ಲ, ಫಿಲ್ಟರ್ ಹಾಕ್ತಿವಿ ಅಂದ್ರೆ, ಅಂಗನವಾಡಿ ಹಾಕ್ತಿವಿ, ಊರೊಳಗಡೆಗೆ ಫಿಲ್ಟರ್ ಹಾಕ್ತಿವಿ ಅಂದ್ರೆ 2 ವರ್ಷ ಒದ್ದಾಡಿದ್ದು, ಜಾಗ ಕೊಟ್ಟಿಲ್ಲ. 10 ಲಕ್ಷ ಹಂಗೆ ಇತ್ತು. ಕೊನೆಗೆ ಈ ಊರಿಗೆ ಬರೋದ್ ದಾರಿನೇ ಇಲ್ಲದೆ ಇದ್ದಾಗ ಯಾರನ್ನೋ ಗಲಾಟೆ ಮಾಡಿ ಇವ್ರನ್ನ ನಾವು ಮಾತಾಡ್ತಿರ್ಲಿಲ್ಲ. ಆಗ್ಲೇ 1.5 ವರ್ಷ ಆಗಿತ್ತು. ಕೋಪ ಮಾಡ್ಕೊಂಡಿದ್ವಿ ಇವ್ರ ಮೇಲೆ. ಇವರು ದಾರಿ ಕೊಟ್ಟ ಮೇಲೆ ಇವ್ರ ಜಾಗದಲ್ಲಿ ನಾವು ಫಿಲ್ಟರ್ ಹಾಕಿ ಇವತ್ತು ಬಂದಿದ್ದೀರ. ನಿಂತ ತಕ್ಷಣ ಮಾತಾಡೋದಲ್ಲ. ಊರಲ್ಲೂ ಏನು ಫಿಲ್ಟರ್ ಕೇಳಿರ್ತೀರ, ದಾರಿ ಕೇಳಿರ್ತೀರ, ಲೈಟ್ ಕೇಳಿ, ದಾರಿ ತೋರಿಸಿ ಎಲ್ಲಿ ಹಾಕ್ಬೇಕು? ನಾನು ಫಿಲ್ಟರ್ ಕೇಳಿದ್ರಲ್ಲ, ನಾನು ಎಲ್ಲಿ ಹಾಕ್ಬೇಕು? ಯಾರ ಮನೆ ಮೇಲೆ ಹೇಳ್ತಾ ಇದೀವಲ್ಲ, 5 ವರ್ಷದಿಂದ ಹೇಳ್ತಾನೆ ಇದೀವಲ್ಲ ಮೇಡಮ್. ನಾನು ದಾರಿ ವಿಚಾರಕ್ಕೆ ಹೋಗ್ಲಿಲ್ಲ. ಮತ್ತೆ ದಾರಿ ಅಂತ ಇದ್ದಾನ ಅಪ್ಪ, ಹುಷಾರಾಗಿ ದಾರಿ ವಿಚಾರಕ್ಕೆ ಹೋಗ್ಲಿಲ್ಲ. ಇಷ್ಟಾಗ್ಲ 100 ಮನೆ ಇರೋರು ಇಷ್ಟಾಗ್ಲ ಜಾಗ ಕೊಡ್ಲಿಲ್ಲ ಫಿಲ್ಟರ್ ಹಾಕಕ್ಕೆ. ಮೊದ್ಲು ಹಿಂಗೆ ಇದ್ವಾ ಊರು? ಮೊದ್ಲು ಅಂಗನವಾಡಿಗೆ ದಾರಿ ಜಾಗ ಕೊಡ್ತಾ ಇರ್ಲಿಲ್ಲ, ಮನೆ ಹತ್ರ ಸ್ಕೂಲ್ ಕಟ್ಕೊಳಕ್ ಜಾಗ ಕೊಡ್ತಾ ಇರ್ಲಿಲ್ಲ, ದೇವಸ್ಥಾನ ಕಟ್ಕೊಳಕ್ ಜಾಗ. ಈಗ ಹಂಗೆ ಇದೀರಾ ನೀವು? ಚೆನ್ನಾಗಿದೀವಿ, ಅದಂತ ತೊಂದರೆ ಏನಿಲ್ಲ. ಸರಿಯಪ್ಪ, ఏం మేడం వచ్చినప్పటికీ మాకేం అనానుకూలం అన్ని అనుకూలాలే అవుతా ఉన్నాయి. చెప్పినా మోకాలు ಮುಂಚೆ ಯಾರು ಜಾಗ ಕೊಟ್ಟಿಲ್ಲ, ಅವತ್ತು ನಾನೇ ಕೊಟ್ಟಿದ್ದು. ನಾನು ಕೊಟ್ಟಿದ್ದು ಮಾತಾಡಿದ್ರೆ ಕೊಳ್ಳಿ ಯಾರನ್ನ. ಇವಾಗ ರಸ್ತೆ ನೆಕ್ಸ್ಟ್ ಬೇಕಾದ್ರೆ ನಮ್ದು ದಾರಿ ಎಲ್ಲ ಇದೆ, ಜಮೀನು ನನ್ ಗಮ್ಮಕ್ಕೆ ನಾನು ಕೊಡ್ತೀನಿ. ನಿಜವಾಗ್ಲು ಅಯ್ಯೋ ರಿಪೋರ್ಟ್ ತಗೊಳ್ರಿ, ಆ ಕಡೆ ಫೋಟೋ ಹಾಕೊಂಡು ನಾನು ಕೊಡ್ತೀನಿ. ಅಯ್ಯೋ ಅದ್ರಲ್ಲಿ ಏನಿದೆ? ಆ ಪೀರಿಯಡ್ ಅಲ್ಲಿ ಗೋವಿಂದನ್ ಅವರು ಬಡವರಿಗೆ ಮನೆಗಳು ಕೊಟ್ರು, ಅದೇ ಲಾಸ್ಟ್. ಆಮೇಲೆ ರಾಘವ್ ರೆಡ್ಡಿ ಅವರು ಈ ಟ್ಯಾಂಕ್ಗೆ ಇದಕ್ಕೆ ಕೊಟ್ಟಿದ್ದಾರೆ. ಗೋವಿಂದನ್ ಅವರು ಎಲ್ಲ ఊర్లో 10 ఇండ్లు ఇచ్చింది అయ్యప్పుడే. గోవిందప్పే ఇచ్చింది, చైర్మన్ గోవిందప్పే మాకి దావు చూపించింది వాయిన ముజ్దావు. ಏನಂದ್ರೆ ರೈಲ್ವೆ ಸ್ಟೇಷನ್ ಹೋಗೋಕೆ ಈ ಊರುಗಳವರೆಲ್ಲ ಸುಮಾರು ಜನಕ್ಕೆ ಅನುಕೂಲ ಬಂಗಾರಪೇಟೆ ಈಗ 10 ಲಕ್ಷ ಹಾಕಿದಿರಲ್ಲ ರೋಡ್, ಅದು ಆ ಪೆದ್ದಪಲ್ಲಿ ರೋಡ್ ಹೋಗ್ಬಿಡ್ತಾರೆ. ಇದು ಹೋದ್ರೆ ಮತ್ತೆ ನೆಕ್ಸ್ಟ್ ರೋಡ್ ಇಂದ ಆ ಕಡೆ ದಾರಿ ಮಾಡ್ಬಿಡಿ. ಅದಾದ್ಮೇಲೆ ನಮ್ ಕ್ಷೇತ್ರ ಬರುತ್ತಾ ಬಂಗಾರಪೇಟೆ. ಆಯ್ತು, ನೋಡಿ ಮಾಡಿ ಮಾತಾಡಿ ಸದ್ಯಕ್ ಮಣ್ಣಾರಿ ಮಾಡಿ ಅಂದಿದಾರಲ್ಲ, ಏನ್ ಸಮಸ್ಯೆ ಇಲ್ಲ, ಮಾಡ್ಕೊಡಿ ಸಾಕು. ನಮ್ಮ ಪಂಚಾಯತಿಗೆ ಬರೋಂಗಿದ್ರೆ ನಾಳೆನೆ ಬಿಟ್ಬಿಡ್ತಾ ಇದ್ವಿ. ಅದು ಪೆದ್ದಪಲ್ಲಿಂದ ಆ ಕಡೆ ಬರೋದು. ನಮ್ಗೆ ಲಿಮಿಟ್ಸ್ ಇದೆ. ಆಫೀಸ್ ಚೆನ್ನಾಗಿಲ್ಲ. RTO ಆಫೀಸ್ ಯಾವಾಗ ಬಿದ್ದೋಗುತ್ತೋ ಮಳೆಗೆ,
ಯಾವ ಒಳ್ಳೆ ಆಫೀಸರು ಬರ್ತಾ ಇಲ್ಲ. ನಮ್ಗೆ RTO ಆಫೀಸ್ ಒಂದಿನ ಬಂದು ನೋಡಿ ಹಾಳು ಬಿದ್ದೋಗಿದೆ ಅಂತ ಒಂದು 6-7 ವರ್ಷ ಹಿಂದೆ ಹೇಳಿದಾಗ, 6 ವರ್ಷ ಆಗಿದೆ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವಾಗ ನಂದು ಯೋಚನೆ ತಲೆ ಬಂದಿದೆ, RTO ಆಫೀಸಿಗೆ ಜಾಗ ಕೊಡಬೇಕು, ಗ್ರಾಂಟ್ ತರಬೇಕು ಅಂತ. ಅದರಿಂದ ಒಂದು ಒಳ್ಳೆ ಆಫೀಸರು ಓಡಾಡಿದ್ದಾನೆ. RTO ಆಫೀಸರು ಜಾಗ ಕೊಡೋ ಅಷ್ಟರಲ್ಲಿ ದುಡ್ಡೆಲ್ಲಿ ತರಬೇಕು, ಯಾರ ಹತ್ರ ಓಡಾಡಬೇಕು, ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ನನಗೆ ಎಲ್ಲ ದಾರಿನೂ ತೋರಿಸಿದ್ರು. ದುಡ್ಡು ತರಬೇಕಂದ್ರೆ, ಜಾಗ ಹುಡುಕ್ಬೇಕಂದ್ರೆ ಮೂಲ ಬಂದಾಗೆಲ್ಲಾನು RTO ಆಫೀಸು ಎಲ್ರಿಗೂ ಅನುಕೂಲ ಆಗುತ್ತೆ. ದಿನ ಬೆಳಗ್ಗೆ ಆದರೆ ಜನಗಳಿಗೆ RTO ಆಫೀಸಲ್ಲಿ ಕೆಲಸ ಇರುತ್ತೆ. ಒಳ್ಳೆ ಅಧಿಕಾರಿ ಬಂದು ಕೂತ್ಕೊಂಡಿಲ್ಲ ಅಂದರೆ ಯಾರು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಪದೇ ಪದೇ ಬಂದಾಗೆಲ್ಲ ಹೇಳಿದಾಗ ನಾನು ದಾರಿ ಹುಡುಕಿದ್ದು ನಿಜಾನೇ. ಆಮೇಲೆ ನಾವು ಗ್ರ್ಯಾಂಟ್ ತಂದ್ವಿ. ಅದಕ್ಕೆ ಎಲ್ಲ ಆಫೀಸುಗಳಿಗಿಂತ ನೋಡೋಕ್ಕೂ ಒಳ್ಳೆ ಜಾಗದಲ್ಲಿ ಇರೋದಕ್ಕೂ ಅದೇ ಒಂದು ನಂಬರ್ 1 ಆಫೀಸ್ ಆಗಿದೆ. 25ನೇ ತಾರೀಕು ಇರೋವಂಥದ್ದು 28ನೇ ತಾರೀಕಿಗೆ ಡೇಟ್ ಹೋಗಿದೆ. ಒಳ್ಳೆ ಕೆಲಸ ಮಾಡಿದಾಗ ಒಪ್ಕೊಂಡ್ಬಿಡ್ಬೇಕು. ನಾಳೆ ಇವರಿಂದ ಇನ್ನು ಜನ ಸ್ಫೂರ್ತಿ ಹೊಂದಿಸ್ತಾರೆ. ಇವರಿಂದ ಊರಲ್ಲಿ ಜಾಗ ನಾನೇನಾದರೂ ಹುಡುಕ್ಬೇಕಂದ್ರೆ RTO ಆಫೀಸ್ಗೆ ಆ ಹೆಣ್ಣ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ಆಗಿರುತ್ತೆ, ಅದು ಪಕ್ಕಕ್ಕೆ ಇಟ್ಟರೆ ಅದನ್ನು ಜಾಗ ಏನಾದರೂ ನಾನು RTO ಆಫೀಸ್ ಹುಡುಕಿದ್ದೀನಿ ಅಂದರೆ ಇವರೇ ಮೂಲ ಕಾರಣ. ಅದಾದಮೇಲೆ ಊರಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾರೆ. ಮನೆಯಲ್ಲಿ 100 ಸಮಸ್ಯೆ ಇರುತ್ತೆ ಒಬ್ಬ ಮನುಷ್ಯನಿಗೆ. ಅದನ್ನು ಬಿಟ್ಟು ಸಮಾಜಕ್ಕೆ ಒಳ್ಳೇದು ಮಾಡೋ ಆಲೋಚನೆಗಳಿರೋರನ್ನ ನಾವು ಯಾವತ್ತಿದ್ರೂ ಕೈ ಇಟ್ಟು ನಡೆಸ್ಬೇಕಾಗುತ್ತೆ. ಅದೊಂದು ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ಊರು ಚೆನ್ನಾಗಿರ್ಬೇಕು ಅನ್ನೋವಂಥ ದೊಡ್ಡ ಮನಸ್ಸು ಇರಬೇಕು ಅಂತ ಅವ್ರಿದ್ದಾಗ ಊರಲ್ಲೇ ಅವ್ರ ಮುಂದೆ ನಾವು ಹೇಳ್ಬಿಡ್ಬೇಕಂತ. ಅಂಗನವಾಡಿ ಕೊಟ್ಟಿದ್ದೀವಿ ಜಾಗ ಅಂತ ಇದ್ದಾರೆ, ಅವ್ರ ಬಾಯಿಂದನೇ ಕೇಳೋಣ, ಹೇಳಿ ಏನು ಒಳ್ಳೆ ಮಾತು ಹೇಳ್ತಾರೆ ಹೇಳಿ. ಅಂಗನವಾಡಿಗೂ ಕೊಟ್ಟವು. ಇದು 18 ವರ್ಷ ಮುಂಚೆ ಇದು ಅಂಗನವಾಡಿ, ಇವಾಗ ಫಿಲ್ಟ್ರು, ಓವರ್ ಹೆಡ್ ಟ್ಯಾಂಕು, ಅದು ಓವರ್ ಹೆಡ್ ಟ್ಯಾಂಕ್ದು ಯಾವುದು ಏನಿಲ್ಲ. ಮೇಡಮ್ ಇರೋವರೆಗೂ ಏನು ಹೇಳ್ಬೇಕು ನಾವು ಮಾಡಿ ದಾರಿ ಹೇಳಿ. ಆಮೇಲೆ ಅವ್ರು ಹೇಳಿದ್ದು